ಮಗನೇ ನಾಶಕ್ಕಿಂತ ಬದಲಾಗಿ ಅವನಿಗೆ ಶಿಕ್ಷೆಯ ಅಗತ್ಯ ಉಂಟು. ಹಾಗಾಗಿ ನೀನು ಹೋಗಿ ಅವನನ್ನು ಶಿಕ್ಷಿಸು. ಶಿಕ್ಷಣಾಧಿಕಾರ ಮಾತ್ರ ಕೊಟ್ಟಿದ್ದೆ, ನಾಶನಾಧಿಕಾರವನ್ನು ನಾನು ಕೊಡಲಿಲ್ಲ. ಆದರೂ ಉದ್ವೇಗದ ಆ ಒಂದು ರೀತಿಯಲ್ಲಿ ಅವನನ್ನು ನಾಶ ಮಾಡಲಿಕ್ಕೆ ಉದ್ಯುಕ್ತನಾದೆ. ಕೊಲ್ಲಲಿಕ್ಕೆ ನಿಂದ ಸಾಧ್ಯವಾದೀತು ಅಲ್ಲ ಅಂತಲ್ಲ, ಆದರೆ ಕೊಲ್ಲುವ ಪ್ರಸಂಗ ಇದಲ್ಲ. ಅವನನ್ನು ಕೊಲ್ಲುವುದಕ್ಕಾಗಿಯೇ ನಾನಿದ್ದೇನೆ. ಅವನನ್ನು ವಿಚಾರಿಸ್ತೇನೆ. ಓ ಭಕ್ತಾಗ್ರಾಸರ, ವಿಜಯಾಸುರ, ಭಕ್ತರಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಭಕ್ತ ನೀನು. ಆದರೆ ನಿನ್ನನ್ನ ಕೊಲ್ಲುವುದು ಬಹಳ ಕಷ್ಟ ಅಂತಲ್ಲ, ಕೊಲ್ಲುವುದರಿಂದ ಅರ್ಥ ಇಲ್ಲ. ಮನುಷ್ಯ ತನ್ನ ತಪ್ಪನ್ನ ತೆಗೆದುಕೊಂಡು ಸಂಹರಿಸಿಕೊಂಡು ಬದುಕ್ತಾನೆ ಅಂತ ಅವನಿಗೆ ಬದುಕು ಯಾವತ್ತೂ ಸಹಿತವಾಗಿ
ನಿಶ್ಚಯ ಅಂತಾದ್ರೆ ಸಾಯುವಂತ ನಿನಗೆ ಏನಾದ್ರೂ ಕಡೆ ಆಸೆ ಇದ್ರೆ ಕೇಳಿಕೆ. ಜೀವನವೇ ಭಾವನವಾಯಿತು ಇನ್ನಲ್ಲ.